ರೋಟರಿ ಕ್ಲಬ್ ವತಿಯಿಂದ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಶನಿವಾರ ಸಂತೆ ಸಂಘ ಸಂಸ್ಥೆಗಳಿಂದ ನಿರಂತರವಾಗಿ ರಕ್ತದಾನ ಶಿಬಿರಗಳು ನಡೆಯುವುದರಿಂದ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಕೊರತೆಯನ್ನು ನೀಗಿಸಬಹುದು ಎಂದು ಕೊಡಗು ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಅಭಿಪ್ರಾಯಪಟ್ಟರು. ಸಣ್ಣವರಾದರೂ ಕೂಡ ಆಲೂರು ಸಿದ್ದಾಪುರದಲ್ಲಿ ವರ್ಷಕ್ಕೆ 2ನೇ ಕ್ಯಾಂಪ್ ಮಾಡ್ತಾ ಇರೋದು ವಿಶೇಷ. ಯಾಕೆಂದರೆ ಇದು ಅಭಿನಂದನೆಗಳು. ಈಗ ಮೇಡಮ್ ಹೇಳಿದರು, ನಾವು ಅದನ್ನೇ ಆಗಲೇ ಮಾತಾಡ್ಕೊಂಡ್ವಿ. ವರ್ಷಕ್ಕೆ 2 ಕ್ಯಾಂಪ್ ಇಲ್ಲಿಂದ ಬಂದರೆ ಅನುಕೂಲ. ಅಂದರೆ ಒಂದು 6 ತಿಂಗಳಲ್ಲಿ, ಯಾಕಂದರೆ 3 ತಿಂಗಳಿಗೊಮ್ಮೆ ಪ್ರತಿ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡ್ಬೋದು. 3ರಿಂದ 4 ತಿಂಗಳಿಗೊಮ್ಮೆ, ವರ್ಷಕ್ಕೆ 3ರಿಂದ 4 ಬಾರಿ ರಕ್ತದಾನ ಮಾಡ್ಬೋದು. 6 ತಿಂಗಳಿಗೊಮ್ಮೆ ಇಲ್ಲಿ ಇದೇ ಊರಲ್ಲಿ ಆಯೋಜನೆ ಮಾಡಿದ್ರೆ ಇವತ್ತು ಕೊಟ್ಟವರು ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ಕೊಡ್ಬೋದು. ಸೊ ಅವ್ರಿಗೆ ಎಲಿಜಿಬಿಲಿಟಿ 3 ತಿಂಗಳಾದಮೇಲೆ ಬರ್ತಿದೆ ರಕ್ತ ಕೊಡಲಿಕ್ಕೆ. ಸೊ ಹಾಗಾಗಿ 2 ಸಲ ಒಂದು ತಿಂಗಳು, ಇದು ಜನವರಿ ತಿಂಗಳಲ್ಲಿ ಒಂದು, ಆಮೇಲೆ ಜುಲೈ ಆಗಸ್ಟಲ್ಲಿ ಒಂದು ವರ್ಷ ಆ ಥರ ಮಾಡಿದರೆ ಒಂದು 6 ತಿಂಗಳಿಗೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ನಾನು ಹೋದ ಕಡೆ ಎಲ್ಲ ಏನು ಹೇಳೋದು ಅಂತಂದರೆ, ಸಾಕಷ್ಟು ಸಂಘ ಸಂಸ್ಥೆಗಳಿವೆ ನಮ್ಮಲ್ಲಿ. ಆದರೆ ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಅವರು. ಯಾಕೆಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆದರೆ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂತಂದರೆ ಇದಕ್ಕೆ ಜನ ಬರೋದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ರಕ್ತದಾನ ಮಾಡಲಿಕ್ಕೆ ಅಂತ ಜನರನ್ನು ಸ್ವಲ್ಪ ಮೋಟಿವೇಟ್ ಮಾಡಬೇಕಾಗ್ತದೆ. ಸುಮ್ಮನೆ ನಾವು ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಬ್ಯಾನರ್ ಹಾಕಿ ಪೇಪರಲ್ಲಿ ಕೊಟ್ಬಿಟ್ರೆ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕಿಬಿಟ್ರೆ ಯಾರೂ ಬರಲ್ಲ. ಸಮೀಪದ ಆಲೂರು ಸಿದ್ದಾಪುರ ರೋಟರಿ ಮಲ್ಲೇಶ್ವರ್ ಕ್ಲಬ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ರೋಟರಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯ ಮೂಲಕ ರಕ್ತದಾನಿಗೆ ಲಾಭವಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಒಬ್ಬ ರೋಗಿಯ ಜೀವ ಉಳಿಸುವಂತೆ ಮನವಿ ಮಾಡಿದರು. ಇತ್ತೀಚೆಗೆ 2-3 ತಿಂಗಳಿಂದ ನಮಗೆ ತೀವ್ರ ಅಭಾವ ಆಗಿ ನಾವು ಈಗ ಏನು ಮಾಡ್ತಾ ಇದ್ದೀವಿ, ರಕ್ತ ಕೇಳಿಕೊಂಡು ನಮ್ಮ ಹತ್ರ ಬಂದವ್ರನ್ನ ರಕ್ತ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂತಂದರೆ ಆ ಪರಿಸ್ಥಿತಿ ಬರಬಾರ್ದು. ಯಾಕೆಂತಂದರೆ ನಾವು ಶಿಬಿರಗಳಲ್ಲೇ ಆಯೋಜನೆ ಮಾಡಿ ಶಿಬಿರಗಳನ್ನೇ ಸಂಗ್ರಹ ಮಾಡಿ ರೋಗಿಗಳಿಗೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆದೇಶ ಕೂಡ ಹಾಗೇ ಇರೋದು. ಆದರೂ ಕೂಡ ಇದು ಎಲ್ಲ ಕಡೆ ಅನುಭವ ಆಗಿರ್ತದೆ. ನೀವು ಮೈಸೂರು ಅಥವಾ ಬೆಂಗಳೂರು ಎಲ್ಲಿ ನೀವು ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ಕೇಳಿದ್ರೆ ನೀವು ಒಂದು ಕೊಟ್ಟು ಒಂದು ತಗೊಳ್ಬೇಕು, ರಿಪ್ಲೇಸ್ಮೆಂಟ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಕೂಡ ಈಗ ನಾವು ಮಾಡ್ತಾ ಇರಲಿಲ್ಲ ಅದನ್ನು. ಇವಾಗ ನಾವು ಕೂಡ ಅದೇ ಪರಿಸ್ಥಿತಿಗೆ ಬಂದಿದ್ದೇವೆ. ಯಾಕೆಂತಂದರೆ ಶಿಬಿರಗಳ ಸಂಖ್ಯೆ ಕಡಿಮೆ, ಶಿಬಿರ ಆದರೂ ಕೂಡ ದಾನಿಗಳ ಸಂಖ್ಯೆ ಕಡಿಮೆ ಆಗಿದೆ. ಒಂದು ಶಿಬಿರದಲ್ಲಿ 50-60 ದಾನಿಗಳು ಬಂದರೆ, ಸೊ ಒಂದು 50 ಯೂನಿಟ್ ರಕ್ತ ಸಂಗ್ರಹ ಆದರೆ ನಮಗೆ 500 ಯೂನಿಟ್ ಬೇಕು ಅಂತಂದರೆ 10 ಶಿಬಿರ ಬೇಕು ತಿಂಗಳಿಗೆ. 50 ಬಂದರೆ, ಸೊ 50 ಬಂದಿಲ್ಲ ಅಂತಂದರೆ ನಮಗೆ 12 ಶಿಬಿರ 14 ಶಿಬಿರ ಬೇಕಾಗ್ತದೆ. ಅಲ್ಲಿಗೆ 2 ದಿನಕ್ಕೊಂದು ಶಿಬಿರ ಬೇಕಾಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಅವಶ್ಯಕತೆ ಇರೋದ್ರಿಂದ, ಮತ್ತು ಈಗ ಸಿಟಿಯಲ್ಲಿದ್ದ ಹಾಗೆ ನಮ್ಮಲ್ಲಿ ಇಂಡಸ್ಟ್ರೀಸು ಅಥವಾ ಕಾಲೇಜುಗಳು ಎಲ್ಲ ಕಡಿಮೆ ಇದೆ. ಇಲ್ಲಿ ನಾವು ನಿರಂತರವಾಗಿ ಮಾಡಬೇಕು ಅಂತಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ನಮಗೆ ಈ ಸಂಘ ಸಂಸ್ಥೆಗಳು ಮುಂದೆ ಬರಬೇಕಾಗ್ತದೆ. ಕೊಡಗು ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಅವಶ್ಯಕತೆ ಇದ್ದು ಪ್ರತಿ ತಿಂಗಳು 500ರಿಂದ 600 ಲೀಟರ್ನಷ್ಟು ರೋಗಿಗಳಿಗೆ ರಕ್ತ ಕೊಡುವ ಅವಶ್ಯಕತೆ ಇರುತ್ತದೆ. ಹೆಚ್ಚಾಗಿ ರಕ್ತದಾನ ಶಿಬಿರಗಳು ನಡೆಯುವುದರಿಂದ ಅಷ್ಟೇ ಪ್ರಮಾಣದಲ್ಲಿ ರಕ್ತ ಸಂಗ್ರಹವಾಗುತ್ತದೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸಲು ಮುಂದೆ ಬರುವಂತೆ ಮನವಿ ಮಾಡಿದರು. ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ ಇದು. ಒಂದು ಜೀವದಾನ ಶಿಬಿರ ಅಂತಲೇ ಹೇಳ್ಬೋದು. ರಕ್ತದಾನ ಅಲ್ಲ, ಜೀವದಾನ ಶಿಬಿರ. ನಿಮಗೆ ಗೊತ್ತಿರೋ ಹಾಗೆ ರಕ್ತಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದಿಲ್ಲ. ನಾವೆಲ್ಲ ನಮ್ಮ ಆಸ್ಪತ್ರೆಗಳಲ್ಲಿರುವಂತಹ ಎಲ್ಲ ರೋಗಿಗಳು ಕೂಡ ನಿರಂತರವಾಗಿ ನಮಗೆ ರಕ್ತದ ಅವಶ್ಯಕತೆ ಇರ್ತದೆ. ಎಲ್ಲರೂ ಕೂಡ ಈ ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನೇ ಅವಲಂಬನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳ ಸಂಖ್ಯೆ ಹೆಚ್ಚಾಗಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಜಿಲ್ಲೆಗೆ ನಮಗೆ 500ರಿಂದ 600 ಯೂನಿಟ್ ರಕ್ತ ಬೇಕು ಒಂದು ತಿಂಗಳಿಗೆ, ನಮ್ಮ ಜಿಲ್ಲೆಗೆ, ಒಂದು ಪುಟ್ಟ ಜಿಲ್ಲೆ. ಸೊ ಹಾಗಾಗಿ
ಅತ್ಯಂತ ಕಡಿಮೆ ನಮ್ಮಲ್ಲೇ ಆಗ್ತಾ ಇರೋದು. ಇನ್ನು ಬೇರೆ ಕಡೆ ಎಲ್ಲ 8-10 ರಕ್ತನಿಧಿ ಕೇಂದ್ರಗಳಿರ್ತದೆ. ನಮ್ಮ ಇಡೀ ಜಿಲ್ಲೆಗೆ ನಮಗೆ ಒಂದೇ ರಕ್ತನಿಧಿ ಕೇಂದ್ರ ಇರೋದು. ಸೊ ಹಾಗಾಗಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ಇಲ್ಲಿ 500ರಿಂದ 600 ಯೂನಿಟ್ ರಕ್ತ ಸಾಕಾಗ್ತದೆ. ಆದರೂ ಕೂಡ ಅದನ್ನು ನಾವು ಇದನ್ನು ಸಂಗ್ರಹ ಮಾಡಲಿಕ್ಕೆ ತುಂಬ ಶ್ರಮ ವಹಿಸಬೇಕಾಗ್ತದೆ. ಯಾಕೆಂತಂದರೆ ಸ್ವಯಂ ಪ್ರೇರಿತರಾಗಿ ಬಂದು ಮಾಡುವಂಥ ಒಂದು ಕೆಲಸ ಇದು. ಯಾರನ್ನೂ ಕೂಡ ಯಾರು ಬಲವಂತ ಮಾಡಲಿಕ್ಕೆ ಆಗಲ್ಲ. ಸ್ವಯಂ ಪ್ರೇರಿತರಾಗಿ ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡು ಮಾಡುವಂಥ ಒಂದು ಕಾರ್ಯ, ಶ್ರೇಷ್ಠ ಕಾರ್ಯ. ಸೊ ಅದಕ್ಕೆ ಮನಸ್ಸು ಮಾಡಿ ಎಲ್ಲ ಅರ್ಹತೆ ಇರುವಂತಹ ಎಲ್ಲರೂ ಕೂಡ ಮುಂದೆ ಬಂದು ರಕ್ತವನ್ನು ದಾನ ಮಾಡಬೇಕು. ನಿಯಮಿತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಪರ್ಣ ಕೃಷ್ಣಾನಂದ್ ಮಾತನಾಡಿ, ರಕ್ತದಾನ ಶಿಬಿರಗಳನ್ನು ಆಯೋಜಿಸಲು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ರೋಟರಿ ಸಂಸ್ಥೆ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವಂತೆ ಸಲಹೆ ನೀಡಿದರು. ಈ ವರ್ಷದ ಶುರುವಾಗಿರೋದು ಫಸ್ಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲಡ್ಡನ್ನು ನಾವು ಆರ್ಟಿಫಿಷಿಯಲಿ ತಯಾರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಜನಕ್ಕೆ ತುಂಬ ಥರದ ಸಮಸ್ಯೆಗಳಿಗೆ ರಕ್ತವನ್ನು ನೆಸಿಟಿ ಇದೆ. ಯಾಕೆಂದರೆ ಆ ಗ್ರೂಪ್ ಅವರು ಆ ಸಮಯಕ್ಕೆ ಬೇಕಾಗಿರುವಂತಹ ಬ್ಲಡ್ ಸಿಗದೇ ಇದ್ದರೆ ಅನುಭವಿಸೋ ಕಷ್ಟ ಅನುಭವಿಸೋರು ಮಾತ್ರ ಗೊತ್ತಿರುತ್ತೆ. ಸೊ ನಾವು ಈ ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪಿಂದ ನಮಗಲ್ದಿದ್ರು ಯಾರಿಗಾದರೂ ನಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇರೋದು. ಇದರಲ್ಲಿ ನಮಗೆ ಯಾವಾಗಲೂ ಇದ್ದಂಗೆ ನಮ್ಮ ರೋಟರಿ ಮಲ್ಲೇಶ್ವರದಿಂದ ನಮಗೆ ಸಹಕಾರ ಸಿಗ್ತಾ ಇದೆ. ಅವರು ನಮ್ಮ PHC ಕಡೆಯಿಂದ ಮತ್ತು ನಮ್ಮ ಎಲ್ಲ ಸಮಾಜ ಕಡೆಯಿಂದ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಒಂದು ಕೋರಿಕೆ ಏನಂದರೆ ಪ್ರತಿ ವರ್ಷವೂ ಒಂದು ಕ್ಯಾಂಪ್ ಆದರೂ ನಮ್ಮ ರೋಟರಿ ಕಡೆಯಿಂದ ಆಗಲೇಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿ, ಲೆಟ್ ಇಟ್ ಬಿ ಎ ಫಿಕ್ಸ್ಡ್ ಪ್ರೋಗ್ರಾಮ್. ವರ್ಷದಲ್ಲಿ 2 ರೌಂಡ್, ಒಂದು ಆ ಕಡೆ ಹಾಸ್ಪಿಟಲ್ ಆಗುತ್ತೆ, ಒಂದು ರೋಟರಿಯಲ್ಲಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನು ಮಿಕ್ಕಿದ್ದು ಬ್ಲಡ್ ಡೊನೇಷನ್ ಬಗ್ಗೆ ಇಲ್ಲ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ನಾರಾಯಣಸ್ವಾಮಿ, ರೋಟರಿ ಕ್ಲಬ್ ಸಮಾಜ ಸೇವೆಯ ಜೊತೆಯಲ್ಲಿ ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ನಮ್ಮ ರೋಟರಿ ಸಂಸ್ಥೆಯು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆರೋಗ್ಯ ಇಲಾಖೆಗೆ ಸಹಕರಿಸುತ್ತಿದೆ. ಮುಂದಿನ ದಿನದಲ್ಲಿ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಿದರು. ರಕ್ತದಾನ ಇರ್ಬೋದು, ಪಲ್ಸ್ ಪೋಲಿಯೋ ಇರ್ಬೋದು, ಆ ಸ್ಕೂಲ್ಗಳಿರ್ಬೋದು, ಎಲ್ಲ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ದಿನ ಈ ರಕ್ತ ಇದನ್ನು ಕ್ಯಾಂಪನ್ನು ಮಾಡಿರೋದ್ರಿಂದ ರಕ್ತವನ್ನು ತುಂಬ ಜನ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ರಕ್ತದ ಕೊರತೆ ಇರುವುದರಿಂದ ಬಂದು ತಾವಾಗಿ ಹೊರಗೆ ಕೈಗೊಂಡು ರಕ್ತದಾನ ಕೊಟ್ಟು ಈ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಕಾರ್ಯಕ್ರಮದಲ್ಲಿ ರೋಟರಿ ವಲಯ ಸೇನಾನಿ AS ರಾಮಣ್ಣ, ರೋಟರಿ ಕ್ಲಬ್ ಕಾರ್ಯದರ್ಶಿ ಕಿರಣ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರವೀಣ್ ಕುಮಾರ್, ರೋಟರಿ ಕ್ಲಬ್ ಸರ್ವ ಸದಸ್ಯರು ಹಾಜರಿದ್ದರು.